ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್, ವಾಟ್ಸಪ್ ಎಲ್ಲ ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗುಡ್ ನ್ಯೂಸ್ ಅಂತಂದರೆ ಇದೊಂದು ಹೊಸ ಫೀಚರ್ ಬಂದಿದೆ. ಈ ಫೀಚರ್ ತುಂಬಾ ಯೂಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿ ಕೂಡ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಅಲೋ ಶೇರಿಂಗ್ ಅಂತ ಹೇಳಿ. ಸೊ ಈ ಅಲೋ ಶೇರಿಂಗ್ ಆಪ್ಷನ್ ಎಲ್ಲಿ ಸಿಗುತ್ತೆ, ಇದನ್ನು ಹೇಗೆ ಯೂಸ್ ಮಾಡೋದು, ಇದರಿಂದ ಏನು ಬೆನಿಫಿಟ್ಸ್ ಇದ್ದಾವೆ ಎಲ್ಲನೂ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಮೇಲೆ 3 ಡಾಟ್ಸ್ ನೋಡೋದಕ್ಕೆ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಸಿಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಪ್ರೈವಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲೆಲ್ಲ ನಿಮಗೆ ಮೈ ಕಾಂಟ್ಯಾಕ್ಟ್ಸ್ ಇಲ್ಲಿ ಮೇಲೆ 3 ಆಪ್ಷನ್ಸ್ ಏನಿದೆ ಅಲ್ವಾ, ಅದು ಮಾತ್ರ ತೋರಿಸ್ತಾ ಇತ್ತು. ಬಟ್ ಇವಾಗ ಒಂದು ಹೊಸ ಫೀಚರ್ನ ಆ್ಯಡ್ ಮಾಡಿದ್ದಾರೆ, ಅಲೋ ಶೇರಿಂಗ್ ಅಂತ ಹೇಳಿ. ಸೊ ಇದು ನಿಮ್ಮ ಇಷ್ಟ, ನೀವು ಆನ್ ಕೂಡ ಮಾಡ್ಕೋಬೋದು, ಆಫ್ ಕೂಡ ಮಾಡ್ಕೋಬಹುದು. ಸೊ ಆನ್ ಮಾಡಿದರೆ ಏನು ಬೆನಿಫಿಟ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾನು ಇದನ್ನು ಆನ್ ಅಂತಂದರೆ ಈ ಥರ ಕಾಣಿಸುತ್ತೆ, ಆನ್ ಮಾಡಿದ್ದೀವಿ ಅಂತ ಅರ್ಥ. ಇಲ್ಲ, ಇದು ಕೂಡ ಆಫ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಸ್ಟೇಟಸ್ ಪ್ರೈವಸಿಯಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲ ಅಂತಂದರೆ ನಿಮಗೆ ಇನ್ನೊಂದು ಆಪ್ಷನಲ್ಲೂ ಕೂಡ ಕಾಣಿಸುತ್ತೆ. ಹೇಗೆ ಅಂತಂದರೆ, ನೀವು ನಾರ್ಮಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಆ್ಯಡ್ ಮಾಡ್ತೀರಾ ಅಲ್ವಾ, ಇಲ್ಲಿ ಸ್ಟೇಟಸ್ ಆ್ಯಡ್ ಮಾಡುವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರೂ ಒಂದು ಫೋಟೋನ ತಗೊಳ್ತೀನಿ. ಓಕೆ, ಸೊ ಇದೇ ಫೋಟೋ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಸ್ಟೇಟಸ್ ಕಾಂಟ್ಯಾಕ್ಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಈ ಒಂದು ಫೋಟೋನ ನೀವು ಯಾರಿಗೆ ಶೇರ್ ಅಂದರೆ ಯಾರು ನೋಡಬೇಕು ನಿಮ್ಮ ಒಂದು ಸ್ಟೇಟಸ್ ಅಂತ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಮೈ ಕಾಂಟ್ಯಾಕ್ಟ್ಸ್ ಅಂತಂದರೆ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಈ ಒಂದು ಸ್ಟೇಟಸ್ನ ನೋಡ್ಬೋದು. ಮೈ ಕಾನ್ಸೆಪ್ಟ್ ಎಕ್ಸೆಪ್ಟ್ ನಾನು ಒಂದಿಷ್ಟು ಜನರಿಗೆ ಬೇಡ, ತೋರಿಸ್ಬಾರ್ದು ಅಂತ ಕೂಡ ಅನಿಸುತ್ತೆ ಅಲ್ವಾ. ಒಂದೊಂದು ಸ್ಟೇಟಸ್ ಯಾವ ಥರ ಇರುತ್ತೆ, ನಾವು ಅವರಿಗೆ ಪರ್ಟಿಕ್ಯುಲರ್ ಆಗಿ ಬೇಡ ಅಂತ ಕೂಡ ಇರುತ್ತೆ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅವರಿಗೆ ಹೈಡ್ ಕೂಡ ಮಾಡ್ಬೋದು. ಆ್ಯಂಡ್ ಥರ್ಡ್ ಆಪ್ಷನ್ ಓನ್ಲಿ ಶೇರ್ ವಿತ್ ಅಂತಂದರೆ ಈ ಒಂದು ಫೋಟೋ ಯಾರಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಪರ್ಟಿಕ್ಯುಲರ್ ಆಗಿ ಆ ಒಂದು ಸೆಲೆಕ್ಟ್ ಕೂಡ ಮಾಡ್ಕೋಬೋದು, ಥರ್ಡ್ ಆಪ್ಷನ್. ಬಟ್ ಇವಾಗ ಬಂದಿರೋದು ಅಲೋ ಶೇರಿಂಗ್ ಅಂತ ಹೇಳಿ. ಸೊ ಇವಾಗ ಈ ಥರ ನಾನಿವಾಗ ಆನ್ ಮಾಡಿದೆ. ಇವಾಗ ಆನ್ ಮಾಡಿದರೆ ಏನಪ್ಪ ಅಂತಂದರೆ ಲೆಟ್ ಪೀಪಲ್ ಹೂ ಕ್ಯಾನ್ ಸಿ ಯುವರ್ ಸ್ಟೇಟಸ್ ರೀಶೇರ್ ಆ್ಯಂಡ್ ಫಾರ್ವರ್ಡ್ ಇಟ್ ಅಂತಂದರೆ ಇವಾಗ ನಾವೇನು ಸ್ಟೇಟಸ್ ಇಟ್ಟಿದ್ದೀವಿ ಅಲ್ವಾ, ಸೊ ಇದನ್ನು ಇವಾಗ ಯಾರಾದರೂ ನಮ್ಮ ಒಂದು ಸ್ಟೇಟಸ್ ನೋಡಿದ್ರು ಅಂತಂದರೆ ಅವರು ನನ್ನ ಒಂದು ಸ್ಟೇಟಸ್ನ ರೀಶೇರ್ ಕೂಡ ಮಾಡ್ಬೋದು ಮತ್ತು ಬೇರೆಯವ್ರಿಗೆ ಫಾರ್ವರ್ಡ್ ಕೂಡ ಮಾಡ್ಬೋದು. ಜಸ್ಟ್ ಲೈಕ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಫೇಸ್ಬುಕ್ ಸ್ಟೋರೀಸ್ ಎಲ್ಲ ಯಾವ ಥರ ಇರುತ್ತೆ ಅಲ್ವಾ, ನಾವು ಇವಾಗ ಆ್ಯಡ್ ಮಾಡಿದ್ದೀವಿ ಅಂತಂದರೆ ಅವರಿಗೆ ರೀಶೇರ್ ಆಗುತ್ತೆ, ಅಂದರೆ ಅವರು ರೀಶೇರ್ ಕೂಡ ಮಾಡಬಹುದು ಅವರಿಗೆ ಇಷ್ಟ ಆಯಿತು ಅಂತಂದರೆ. ಸೊ ಸೇಮ್ ಥಿಂಗ್ ವಾಟ್ಸಪ್ಪಲ್ಲೂ ಕೂಡ ಬಂದಿದೆ. ಸೊ ಈ ಒಂದು ಸ್ಟೇಟಸ್ ಯಾರಾದರೂ ರೀಶೇರ್ ಕೂಡ ಮಾಡ್ಬೋದು. ಓಕೆನಾ? ಸೊ ಈ ಆಪ್ಷನ್ ನೀವು ಆನ್ ಮಾಡಿದರೆ ಮಾತ್ರ ಅವರು ರೀಶೇರ್ ಮಾಡ್ಬೋದು, ಬೇಡ ಅಂತಂದರೆ ನೀವು ಆಫ್ ಕೂಡ ಮಾಡ್ಬೋದು. ಡನ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು. ಫಾರ್ ಎಕ್ಸಾಂಪಲ್ ಅಲೋ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ಇಲ್ಲಿ ಕೆಳಗಡೆ ನೀವು ಇವಾಗ ನೋಡ್ಬೋದು ಸ್ಟೇಟಸ್ ಕಾಂಟ್ಯಾಕ್ಟ್ಸ್ ಪ್ಲಸ್ ರೀಶೇರಿಂಗ್ 2 ಆಪ್ಷನ್ ಕಾಣಿಸುತ್ತೆ. ಸೊ ಈ ಥರ ಈ ಒಂದು ಫೋಟೋ ಯಾರು ಬೇಕಾದರೂ ಅಂದರೆ ಯಾರು ಸ್ಟೇಟಸ್ ನೋಡಿರ್ತಾರಲ್ವ ಅವರು ರೀಶೇರ್ ಕೂಡ ಮಾಡ್ಬೋದು ಅಂತ ಅರ್ಥ. ಓಕೆನಾ? ಸೊ ಈ ಒಂದು ಹೊಸ ಫೀಚರ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ಬಂದಿದೆಯಾ ಇಲ್ವಾ ಅಂತ ಕೂಡ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.